ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ಧನ್ವಂತರೇ ನಮಃ. ಬೆಳ್ಳುಳ್ಳಿಯನ್ನು ಮನೆಮದ್ದಿನ ರೂಪದಲ್ಲಿ ಹಲವಾರು ರೀತಿಯಲ್ಲಿ ಉಪಯೋಗಿಸ್ಬೋದು. ಶರೀರವು ವಾತ, ಪಿತ್ತ ಹಾಗೂ ಕಫದೋಷಗಳಿಂದ ನಿರ್ಮಿತವಾಗಿದೆ. ಯಾವಾಗ ಈ ವಾತ, ಪಿತ್ತ, ಕಫದೋಷಗಳು ಒಂದು ಸಂತುಲಾವಸ್ಥೆಯಲ್ಲಿ, ಸಾಮ್ಯಾವಸ್ಥೆಯಲ್ಲಿ ಇರ್ತದೆಯೋ ಆ ಸಂದರ್ಭದಲ್ಲಿ ಯಾವುದೇ ವಿಧವಾದಂತಹ ಕಾಯಿಲೆಗಳು ಶರೀರದಲ್ಲಿ ಉತ್ಪನ್ನವಾಗುವುದಿಲ್ಲ. ಅನೇಕ ಕಾರಣಗಳಿಂದಾಗಿ ವಾತ, ಪಿತ್ತ ಹಾಗೂ ಕಫದೋಷಗಳು ತಮ್ಮ ಒಂದು ಸಾಮ್ಯಾವಸ್ಥೆಯನ್ನು ಕಳೆದುಕೊಳ್ತದೆ. ಈ ಸಾಮ್ಯಾವಸ್ಥೆಯನ್ನು ಕಳೆದುಕೊಂಡಾಗ ಶರೀರದಲ್ಲಿ ರೋಗಗಳು ಉತ್ಪನ್ನವಾಗ್ತದೆ. ಈ ಮೂರು ದೋಷಗಳಾದ ವಾತ, ಪಿತ್ತ, ಕಫದೋಷಗಳಲ್ಲಿ ವಾತ ಹಾಗೂ ಕಫದೋಷವನ್ನು ಒಂದು ಸಾಮ್ಯಾವಸ್ಥೆಯಲ್ಲಿಡಲಿಕ್ಕೆ ಬೆಳ್ಳುಳ್ಳಿಯ ದಿನನಿತ್ಯದ ಉಪಯೋಗ ಅತಿ ಅವಶ್ಯಕ. ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯ ಉಪಯೋಗಿಸುವುದರಿಂದ ವಾತ ಸಂಬಂಧಿತ ರೋಗಗಳು ಹಾಗೂ ಕಫ ಸಂಬಂಧಿತ ರೋಗಗಳು ಕಂಡುಬರುವುದಿಲ್ಲ. ಅದೇ ರೀತಿ ಪಿತ್ತ ಸಂಬಂಧಿತ ರೋಗಗಳು ಶರೀರದಲ್ಲಿದ್ದರೆ, ವ್ಯಕ್ತಿಯು ಪಿತ್ತ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ ಅಂಥವರು ಅತಿಯಾಗಿ ಬೆಳ್ಳುಳ್ಳಿಯನ್ನು ಉಪಯೋಗಿಸುವುದು ನಿಷಿದ್ಧವಾಗಿದೆ. ಅವರು ಉಪಯೋಗಿಸಬಾರ್ದು. ನಿಯಮಿತವಾಗಿ ಈ ಬೆಳ್ಳುಳ್ಳಿಯನ್ನು ಉಪಯೋಗಿಸುವುದರಿಂದ ಶರೀರದ ಪೋಷಣೆಯು ಉತ್ತಮ ರೀತಿಯಲ್ಲಾಗ್ತದೆ. ವ್ಯಾಧಿ ಕ್ಷಮತ್ವ ವೃದ್ಧಿಯಾಗಲಿಕ್ಕೆ, ಅಂದರೆ ರೋಗ ನಿರೋಧಕ ಶಕ್ತಿ, ರೋಗ ಬರದಂತೆ ಶರೀರದಲ್ಲಿರುವಂಥ ಶಕ್ತಿಯನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ಈ ಬೆಳ್ಳುಳ್ಳಿಯ ಸೇವನೆಯು ಅತಿ ಅವಶ್ಯಕ. ಬೆಳ್ಳುಳ್ಳಿಯನ್ನು ವಿವಿಧ ರೂಪದಲ್ಲಿ ವಿವಿಧ ಕಾಯಿಲೆಗಳಲ್ಲಿ ಉಪಯೋಗಿಸ್ಬೋದು. ಬೆಳ್ಳುಳ್ಳಿಯ ಕಂದವನ್ನು, ಗೆಡ್ಡೆಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು. ಸುಮಾರು 10 ರಿಂದ 20 ಬೆಳ್ಳುಳ್ಳಿ ಎಸಳುಗಳನ್ನು, ಅದರ ಸಿಪ್ಪೆಯನ್ನು ತೆಗೆದು ಒಳಗಿರುವ ಅಂಕುರವನ್ನು ಸಹ ಬೇರ್ಪಡಿಸಿ ಎಣ್ಣೆಯಲ್ಲಿ ಹುರಿದು ಈ ಬೆಳ್ಳುಳ್ಳಿ ಎಸಳಿನ ಪೇಸ್ಟ್ ಅಥವಾ ಚಟ್ನಿ ರೂಪದಲ್ಲಿ ಮಾಡಿಟ್ಕೊಳ್ಬೇಕು. ಇದು ಸ್ವಲ್ಪ ಬಿಸಿಯಾಗಿರಬೇಕಾದ್ರೇ ಗಂಟುಗಳ ಮೇಲೆ, ಗಂಟುಗಳ ನೋವಿದ್ದಾಗ ಗಂಟುಗಳ ಮೇಲೆ ಸವರ್ಕೊಳ್ಬೇಕು. ಮಾಂಸಪೇಶಿಗಳು ಅಥವಾ ಮಸಲ್ಸ್ನಲ್ಲಿ ಪೇಯ್ನ್ ಇದ್ದಾಗ ಸಹ ಈ ಲೇಪವನ್ನು ಇದರ ಮೇಲೆ ಹಚ್ಚುವುದರಿಂದ ನೋವನ್ನು ಹೀರಿ ತೆಗೀತದೆ. ನೋವು ತಕ್ಷಣವೇ ಉಪಶಮನವಾಗ್ತದೆ. ಬೆಳ್ಳುಳ್ಳಿ ಸೇವನೆಯನ್ನು ವಿವಿಧ ರೀತಿಯಾದಂತಹ ವಾತ ಸಂಬಂಧಿ ರೋಗಗಳಲ್ಲಿ ಉಪಯೋಗಿಸಬಹುದಾಗಿದೆ. ಮನುಷ್ಯನು ವಾತ, ಪಿತ್ತ, ಕಫದೋಷ ಈ ಮೂರರಲ್ಲಿ ಅಧಿಕವಾಗಿ ವಾತದೋಷದ ಅಸಮ್ಯಾವಸ್ಥೆ ಅಥವಾ ವಾತದೋಷ ಜಾಸ್ತಿಯಾದಾಗ ಅಧಿಕವಾದ ಕಾಯಿಲೆಗಳಿಂದ ಬಳಲ್ತಾನೆ. ಇವುಗಳಲ್ಲಿ ಪ್ರಮುಖವಾದ ಕಾಯಿಲೆಗಳಾದ ಪಕ್ಷಾಘಾತ, ಒಂದು ಸೈಡ್ನ ಶಕ್ತಿ ಹೋಗುವಂಥದ್ದು, ಕೈಕಾಲು ಶರೀರದ ಒಂದು ಭಾಗದ ಕೈಕಾಲು ಅಲ್ಲಾಡಿಸ್ಲಿಕ್ಕೆ ಆಗದೇ ಇರುವಂಥದ್ದು, ಅರ್ಧಿತ, ಮುಖವು ಒಂದು ಸೈಡಿಗೆ ತಿರುಗಿಕೊಳ್ಳುವಂಥದ್ದು, ವಿವಿಧ ರೀತಿಯ ವಾತ ಸಂಬಂಧಿ ಗಂಟು ನೋವುಗಳು. ಇವುಗಳಲ್ಲಿ ಲಶುನ ಅಥವಾ ಬೆಳ್ಳುಳ್ಳಿಯನ್ನು ಅವಶ್ಯಕವಾಗಿ ಉಪಯೋಗಿಸಬೇಕು. ಕಾಲುಗಳು ಅತಿಯಾಗಿ ಭಾರವೆನಿಸಿದಾಗ, ಓಡಾಡಬೇಕಾದ್ರೆ, ನಡಿಬೇಕಾದ್ರೆ ಕಾಲುಗಳು, ಲೋವರ್ ಲಿಮ್ಸ್ ಅತಿ ಭಾರ ಎನಿಸ್ತದೆ, ಹೆಜ್ಜೆ ಹಾಕಲಿಕ್ಕೆ ಕಷ್ಟ ಆಗ್ತದೆ. ಇದು ಕಫ ದೋಷ ಸಂಬಂಧಿ ಒಂದು ಲಕ್ಷಣವಾಗಿದೆ. ಇಂತಹ ಸಂದರ್ಭದಲ್ಲಿಯೂ ಸಹ ಈ ಬೆಳ್ಳುಳ್ಳಿಯಿಂದ ಚಟ್ನಿಯನ್ನು ತಯಾರಿಸಿ ಲೇಪವನ್ನು ಮಾಡ್ಬೋದು, ಅಥವಾ ದಿನಕ್ಕೊಂದು 5 ರಿಂದ 6 ಎಸಳುಗಳಾಗುವಷ್ಟು ಬೆಳ್ಳುಳ್ಳಿಯನ್ನು ಹೊಟ್ಟೆಗೆ ಸೇವಿಸುವುದರಿಂದ ಸಹ ಈ ತೊಂದರೆಯು ಶಮನವಾಗ್ತದೆ. ಇದೇ ರೀತಿ ಬೆಳ್ಳುಳ್ಳಿಯನ್ನು ಬೇರೆ ಬೇರೆ ಕಾಯಿಲೆಗಳಲ್ಲೂ ಸಹ ಉಪಯೋಗಿಸ್ಬೋದು. ಯಾವುದೇ ವ್ಯಕ್ತಿಯಲ್ಲಿ ಗಾಯಗಳುಂಟಾದಾಗ ಈ ಗಾಯವನ್ನು ತೊಳಿಲಿಕ್ಕೆ, ವಾಶ್ ಮಾಡಲಿಕ್ಕೆ ಸಹ ಈ ಬೆಳ್ಳುಳ್ಳಿಯನ್ನು ಉಪಯೋಗಿಸುವುದು ಅತಿ ಶ್ರೇಷ್ಠ. ಸುಮಾರು 5 ರಿಂದ 10 ಎಸಳುಗಳಾಗುವಷ್ಟು ಬೆಳ್ಳುಳ್ಳಿಯನ್ನು 1 ಲೀಟರ್ ನೀರಿನಲ್ಲಿ ಕುದಿಸಿ ನಂತರ ಸೋಸಿ ಈ ಜಲ ಅಥವಾ ಈ ನೀರನ್ನು ಗಾಯವನ್ನು ತೊಳಿಲಿಕ್ಕೆ ಉಪಯೋಗಿಸ್ಬೋದು.
ಇದು ಯಾವುದೇ ರೀತಿಯಾದಂತಹ ಗಾಯವನ್ನು ಉಲ್ಬಣಾವಸ್ಥೆಗೆ ತೆಗೆದುಕೊಂಡು ಹೋಗುವುದಿಲ್ಲ. ಪೂಯ ಅಥವಾ ಪಸ್ ಋಷಿಕೆ ಹೇಳುವಂಥದ್ದು ಸಹ ಉತ್ಪನ್ನವಾಗುವುದಿಲ್ಲ. ಗಾಯವು ಅತಿ ಬೇಗನೆ ವಾಸಿಯಾಗಲು ಸಹಾಯವನ್ನು ಸಹ ಮಾಡ್ತದೆ. ಈ ರೀತಿಯಾಗಿ ಗಾಯಗಳುಂಟಾದಾಗ ಗಾಯಗಳನ್ನು ವಾಸಿ ಮಾಡಲಿಕ್ಕೆ ಇದನ್ನು ಉಪಯೋಗಿಸಬಹುದು. ಅದೇ ರೀತಿ ಸಕ್ಕರೆ ಕಾಯಿಲೆಯಲ್ಲಿ ಅನೇಕ ವ್ಯಕ್ತಿಗಳಲ್ಲಿ ಗಾಯಗಳುಂಟಾದಾಗ ವಾಸಿಯಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಸಹ ಗಾಯವನ್ನು ತೊಳಿಲಿಕ್ಕೆ ಆ್ಯಂಟಿಸೆಪ್ಟಿಕ್ ಆಗಿ ಈ ಬೆಳ್ಳುಳ್ಳಿ ಜಲವನ್ನು ಉಪಯೋಗಿಸ್ಬೋದು. ಹೀಗೆ ಮನೆಮದ್ದಿನ ರೂಪದಲ್ಲಿ ಬೆಳ್ಳುಳ್ಳಿಯನ್ನು ವಿವಿಧ ರೀತಿಯಲ್ಲಿ ಉಪಯೋಗಿಸುವ ರೂಢಿ ಇದೆ.